ನೋಡಂತಾನು ಕುತ್ಕೊಂಡಿರೋದು ಅಕ್ಕಂದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ ಬೆಳಗ್ಗೆ 7 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. JP ನಗರ 6 ಫೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೆಂಗಳೂರು ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಚೇಂಜಸ್ ಕೂಡ ಮಾಡಿಸೋದಿತ್ತು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಹೋಗ್ತಾ ಇರೋದು ಒಂಥರ ಸಖತ್ ಖುಷಿ ಆಯಿತು. ತನ್ನೂ ಬೇಗ ಎಬ್ಬಿಸ್ಕೊಂಡು ನಾನು ಬೇಗ ಎದ್ದು ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸೀದಾ ಈಗ ಒಂದು ಪಾರ್ಕ್ ಇದೆ JP ನಗರ 6 ಫೇಸಲ್ಲಿ. ಅಲ್ಲಿ ಈಗ ನಾವು ವಾಕ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಟೋಕನ್ ತರ್ತೀನಿ ಅಂತ ಹೋಗಿದ್ದಾರೆ. ಬಾಮ್ಮ, ದೊಡ್ಡದಾಗಿದೆ ಪಾರ್ಕು, ತುಂಬಾ ಚೆನ್ನಾಗಿದೆ ನೋಡಿ. 5 ರೌಂಡ್ ಹೊಡೆದ್ವಿ ಫ್ರೆಂಡ್ಸ್. 5 ರೌಂಡಿಗೆ ಸುಸ್ತಾಗೋಯ್ತು. ತನಗೂ ಸುಸ್ತಾಯಿತು. ಕೂತ್ಕೊಳ್ಳೋಣ ಅಂತ ಫೋರ್ಸ್ ಮಾಡಿಲ್ಲ, ಹಂಗಾಗಿ ಕೂತ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. 9 ಗಂಟೆಗೆ ಟೋಕನ್ ಕೊಡ್ತಾರಂತೆ. ನೋಡಬೇಕು. JP ನಗರ 6 ಫೇಸಲ್ಲಿದ್ದೀವಿ ಈಗ ನಾವು. ಅಲ್ಲೊಂದು ಪಾರ್ಕ್ ಇತ್ತು, ಹಾಗಾಗಿ ಚೆನ್ನಾಗಿ ವಾಕ್ ಮಾಡಿದ್ದಾಯಿತು ಅಲ್ಲ. ಸುಸ್ತಾಯ್ತಾ? ಜರ್ಕಿನ್ ಬೇರೆ ಹಾಕೊಂಬಂದಿದ್ಯಾ? ಚಳಿ. ಹೌದಾ? ಕೆಲಸ ಮಾಡಿದ್ದಲ್ಲ ಬೆಳಗ್ಗೆ 6 ಗಂಟೆ 6:15 ನಾನು ಗಾಡಿ ಓಡ್ತೀನಲ್ಲ, ನನ್ನ ಜೊತೆ ಬಂದ್ಬಿಡು. ನಾನು ಇನ್ನು ಪಾರ್ಕ್ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಗಾಡಿಗೆ. ಆ ಕಡೆಯಿಂದ ನೀನು ಆರಾಮಾಗಿ ನಡ್ಕೊಂಡು ದಿನಾರಕ್ಕೆ ಮನೆಗೆ ಲಾಸ್ಟ್. ಎಂತನು ನೋಡು, 2 ತಿಂಗಳಲ್ಲಿ ಎಲ್ಲ ಸರಿ ಮಾಡ್ಕೋಬಹುದು. ಯೋಚನೆ ಮಾಡು. ಬೆಳಗ್ಗೆ 6:15 7 ಹತ್ರ ಇರೋ ಬೆಂಗಳೂರಲ್ಲಿ ಬಂದಿದ್ವಿ. ಅಲ್ಲಿ ಏನಂದ್ರೆ 9 ಗಂಟೆಗೆ ಟೋಕನ್ ಕೊಡ್ತಾರಂತೆ. ಮುಂಚೆ ನಂದು ಸ್ವಲ್ಪ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಿತ್ತು. ಅವಾಗ ಬಂದಾಗ 6 ಗಂಟೆಗೆ ಬಂದು ಕ್ಯೂ ನಿಂತಿದ್ದು. ಇವಾಗ 9 ಗಂಟೆಗೆ ಕ್ಯೂ ಅಂತೆ. ಆಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ಬಂದು ಅದೇನು ನಾವು ಸರಿ ಮಾಡಿಸ್ಕೋಬೇಕು ಅದು ಮಾಡಿಸ್ಕೋಬೇಕಂತೆ. ಇಲ್ಲಿ ಸೌತ್ ಎಂಡ್ ಹತ್ರ 1 ಅವರಲ್ಲಿ ಆಗ್ಬಿಡುತ್ತೆ, ಒಂದು ಅರ್ಧ ಗಂಟೆ ಒಳಗಡೆನೇ ಆಗ್ಬಿಡುತ್ತೆ. 10 ಗಂಟೆ 9:30ಗೆ ಹೋದ್ರೆ ಅಂತ ಅಲ್ಲೇ ಕ್ಯಾಂಟೀನ್ ಹತ್ರ ಇರೋರು ಹೇಳಿದ್ರಂತೆ ನನ್ನ ಹಸ್ಬೆಂಡ್ಗೆ. ಹಂಗಾಗಿ ಸೌತ್ ಎಂಡ್ ಹತ್ರನೇ ಹೋಗೋಣ ಅಂತ ಬರ್ತಾ ಇದ್ವಿ. ಇನ್ನು 8:08 ಆಗಿದೆ. ಸದ್ಯಕ್ಕೀಗ ವಾಕ್ ಮಾಡಿದ್ನಲ್ಲ, ಒಂದು ಎಳ್ನೀರು ಕುಡಿಯೋಣ ಅಂತೇಳಿ ಒಂದು ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಯಾವ ಏರಿಯಾ ಮನೆದು? ಜಯನಗರ 7th ಬ್ಲಾಕ್ ಇದು. ಸುಸ್ತಾಗ್ಬಿಟ್ಟ ವಾಕ್ ಮಾಡಿ. ಅಯ್ಯೋ ಅಂಬಾಳೆ, ಜರ್ಕಿನ್ ಬಿಚ್ಚು. ಅದೇನಕ್ಕೆ ಹಾಕೊಂಡಿದ್ಯಾ? ಜರ್ಕಿನ್ ಬಿಚ್ಚು ಆರಾಮಾಗಿ. ತನಗೆ ಫಸ್ಟ್ ನನಗೆ ಕೊಡ್ತು ಅಂತ ಅನ್ಕೊಂಬಿಡ, ನಿಂಗೂ ಕೊಡುತ್ತೆ. ಇಲ್ಲ ನಿಂಗೆ ಕೊಡ್ಲಾ? ಆಯ್ದನೆ ಬೇಡವಾ? ಫ್ರೆಂಡ್ಸ್, ಎಳ್ನೀರು ಕುಡ್ಕೊಂಡು ಹಾಗೆಯೇ ಈಗ ನಾವು ಸೌತ್ ಎಂಡ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ.
ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮರ ಎಲ್ಲ ಹೂಗಳು ಬಿಟ್ಟಿದೆ ಈಗ ಬೆಂಗಳೂರಲ್ಲಿ. ಯೆಲ್ಲೋ ಕಲರ್ ಹೂವು ಮತ್ತು ಪರ್ಪಲ್ ಕಲರ್ ಹೂವು, ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಹೂವು ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಜಯನಗರ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಆ ಮರಗಳೆಲ್ಲ ನೋಡೋದೇ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ಫ್ರೆಂಡ್ಸ್ 8:30 ಅಷ್ಟೊತ್ತಿಗೆ ಈಗ ನಾವು ಸೌತ್ ಎಂಡ್ ಸರ್ಕಲ್ ಹತ್ರ ಇರೋ ಬೆಂಗಳೂರು 1ಗೆ ಬಂದಿದ್ದೀವಿ. ಸೊ ಫ್ರೆಂಡ್ಸ್ 9:30ಗೆ ಓಪನ್ನು ಅಂತ ಹೇಳ್ತಾ ಇದ್ದಾರೆ. ನಾವು 8:30 ಇನ್ನು ಮತ್ತೀಗ ಮನೆಗೆ ಹೋದ್ರೆ ಲೇಟ್ ಆಗುತ್ತೆ, ಹಂಗಾಗಿ ಇಲ್ಲೇ ವೆಯ್ಟ್ ಮಾಡಬೇಕು ಇನ್ನೂ 1 ಅವರು. ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಬಿಟ್ಟು 9:30ಗೆ ಹೋಗಬೇಕು. ಚೆನ್ನಾಗಿದೆ ಇದು ಏರಿಯಾ ಎಲ್ಲ, ಸೂಪರಾಗಿದೆ. ಓ ಗುಣಶೀಲ ಹಾಸ್ಪಿಟಲ್, ಗುಣಶೀಲ ಹಾಸ್ಪಿಟಲ್. ಏನೋಡು ದೊಡ್ಡ ಪಾರ್ಕ್ ಒಂದು ಪಾರ್ಕ ಅಲ್ಲೇ 5 ರೌಂಡ್ ಹೊಡೆದಿದ್ದಕ್ಕೆ ತನು ಫುಲ್ಲು ಸುಸ್ತು, ತನು ಫುಲ್ ಸುಸ್ತಾಗೋದ್ಲು. ಮೊದಲನೇ ದಿವಸ ಅಂದರೆ ಏನು ಚಿನ್ನಿ ಏನು ಇಷ್ಟೊಂದು ಫ್ರೂಟ್ಸ್ ಅಂಗಡಿ? ವಾಕಿಂಗ್ ಬರೋರೆಲ್ಲ ತಗೊಂಡೋಗ್ತಾರಂತಾರ. ಫ್ರೂಟ್ಸು, ಬೊಕ್ಕೆ ಶಾಪು, ಅದ್ರೊಳಗೆ ಏನಕ್ಕೂ ಅನ್ನೋ ಗಮನ ಸುಸ್ತಾಗಿದ್ದೀವಿ. ಡಿಸೈನ್ ಮರಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನಟ್ಕಲಪ್ಪ ಸರ್ಕಲ್ ಫ್ರೆಂಡ್ಸ್, ಇದು ಹೆಂಗಿದೆ ನೋಡಿ, ಅದ್ಭುತ. ಮರಗಳು ರೆಂಬೆ ಟೊಂಗೆ ಎಲ್ಲ ಎಷ್ಟು ಚೆನ್ನಾಗಿದೆ, ಸೂಪರ್ ಅಲ್ಲ? ಪುನೀತ್ ರಾಜ್ಕುಮಾರ್ ಫೋಟೋ ನೋಡಿ. ಯಾವುದು ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರು ನೋಡಿ. ಏನೇ ಮನಸ್ಸಿಗೆ ನೋವು ಬೇಜಾರಿದ್ರೂ ಬೆಳಗ್ಗೆನೇ ಈ ಥರ ವಾತಾವರಣದಲ್ಲಿ ಒಂದು ಸಲ ಬೆಂಗಳೂರು ರೌಂಡ್ ಹಾಕ್ಬಿಟ್ರೆ ಈ ಏರಿಯಾಗಳಿಗೆ ಎಂಥ ಬೇಜಾರಿದ್ರೂ ಕಳೆದೋಗ್ಬಿಡುತ್ತೆ, ಅಷ್ಟೂ ಬ್ಯೂಟಿಫುಲ್ ಆಗಿದೆ. ಇನ್ನು ನಾನು ಹೇಳ್ದಾಗೆ ಅಲ್ಲಲ್ಲಿ ಹೂಗಳು ಬಿಟ್ಟಿದೆ ನೋಡಿ ಮರದಲ್ಲಿ, ಅದಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನನಗಂತೂ ಇವತ್ತು ಬೆಳಗ್ಗೆ ಬಂದಿದ್ದಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ ನಮ್ಮ ಬೆಂಗಳೂರು. ಇಲ್ಲಿಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ಒಂದು ಚಿಕ್ಕದು ಕ್ಯಾಂಟೀನ್ ಥರ ಇತ್ತು, ಅಲ್ಲೇ ತಿಂತಾಯಿದ್ದೀವಿ. ಇಲ್ಲಿ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್, ಹಂಗಾಗಿ ಫ್ರೆಂಡ್ಸ್ ಮನೆಗೆ ಹೋಗಿ ಮತ್ತೆ ನಾವು ತಿಂಡಿ ಮಾಡಿಕೊಂಡು ತಿನ್ನೋತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದ್ಕೊಂಡು ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪೂರಿ ತೊಗೊಂಡೆ ನಾನು. ಪೂರಿ ನನ್ನ ಹಸ್ಬೆಂಡೇ ಹೇಳಿದ್ರು ಪೂರಿ ಚೆನ್ನಾಗಿರುತ್ತೆ ಇಲ್ಲಿ ತಿನ್ನು ಅಂತೇಳಿ, ಯಾಕಂದರೆ ಅವ್ರು ರೆಗ್ಯುಲರಾಗಿ ಗಾಡಿ ಓಡಿಸ್ಬೇಕಾದ್ರೆಲ್ಲ ತಿಂತಾ ಇರ್ತಾರಲ್ವ, ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಪೂರಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇದ್ರದ್ದು ಪೂರಿಗೆ ಸೋರೆಕಾಯಿ ಸಾಂಬಾರು ಕೊಟ್ಟಿದ್ದರು, ಸೋರೆಕಾಯಿ ಸಾಂಬಾರು ಚಟ್ನಿ 2 ಸ್ವಲ್ಪ ಮಿಕ್ಸ್ ಆಗಿತ್ತು, ಬಟ್ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿತ್ತು ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಪೂರಿನೂ ಅಷ್ಟೇ ಫುಲ್ಲು ಸಾಫ್ಟಾಗಿದೆ, ಎಲ್ಲ ನೋಡಿ ಸಾಫ್ಟಾಗಿದೆ. ಹಾಗೆ ವಡೆ ಕೂಡ ಸಖತ್ತಾಗಿತ್ತು.
ತನು ಇಡ್ಲಿ ತೊಗೊಂಡ್ಲು. ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು ಅಂದು ತನು. ಹಾಗೆ ನನ್ನ ಹಸ್ಬೆಂಡು ಚಿತ್ರಾನ್ನ ತೊಗೊಂಡ್ರು. ಅವರು ಇಡ್ಲಿ ತಿಂದ್ಬಿಟ್ಟು ಆಮೇಲೆ ಚಿತ್ರಾನ್ನ ತೊಗೊಂಡ್ರು. ಫ್ರೆಂಡ್ಸ್, ಈಗ ಮನೆಗೆ ಹೋಗ್ತಾ ಇದ್ದೀವಿ. 10:51 ಆಯಿತು. ಎಲ್ಲ ಕೆಲಸ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಹಾಗೆ ಮನೆಯಲ್ಲೂ ಇನ್ನೂ ಕೆಲಸಗಳೆಲ್ಲ ಬಾಕಿ ಇತ್ತು. ಇನ್ನೂ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೋಬೇಕಿತ್ತು. ಫಸ್ಟು ಹೂವು ತೊಗೊಬಿಡೋಣ, ಹೂವು ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಹೂವು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲೇ ಇದು ಇಸ್ರೋ ಲೇಔಟು. ಇಲ್ಲಿಂದನೇ ಹೂವು ತೊಗೊಂಡು ಈಗ ಸೀದಾ ಮನೆಗೆ ಹೋಗ್ತೀವಿ. ಫ್ರೆಂಡ್ಸ್, 7 ಗಂಟೆಗೆ ಹೋದವರು ಈಗ 11:20ಕ್ಕೆ ಮನೆಗೆ ಬಂದಿದ್ದೀವಿ. ಸದ್ಯ ಕೆಲಸ ಆಯ್ತಲ್ಲ ಅನ್ನೋದೊಂದೇ ಖುಷಿ. ಮನೆ ಕೆಲಸ ಏನೂ ಆಗಿಲ್ಲ. ಈಗ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಟೈಮ್ ಆಗೋಯ್ತು, 11:20 ಆಯಿತು. 12 ಗಂಟೆ ಅಷ್ಟೊತ್ತಿಗೆ ಕ್ಲೀನಿಂಗ್ಸ್ ಎಲ್ಲ ಮುಗಿಸ್ಕೊಬಿಡ್ತೀನಿ. ಹೂ ಕೂಡ ತೊಗೊಂಡೆ ಪೂಜೆಗೆ. ಒಂದೇ ಜಗತ್ಕಾರಣಂ ಒಂದೇ ಪನ್ನಗಭೂಷಣಂ ಮೃಗಧರಂ ಒಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತಾಜನಾಶ್ಯಂ ಚಾವರದಂ ಒಂದೇ ಶಿವಂ ಶಂಕರಂ ಹೇ ಚಂದ್ರಚೂಡ ಮದನಾಕದ ಶೂಲಪಾಣಿ ದೇಶಭೀತ ಭಯಸೂದನ ವಾಮನಾಥಂ ಸಂಸಾರ ದುಃಖ. ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಬ್ಯಾಗ್ ಎಲ್ಲ ತೊಳೆದು ಮೇಲೆಲ್ಲ ಒಣ ಹಾಕಿ ತನುದೆಲ್ಲ ಸ್ನಾನ ಆಯಿತು. ತನು ಸ್ನಾನ ಮಾಡಿ ಈಗ 3 ಗಂಟೆ ಆಗಿದೆ. ತನು ಈಗ ಹಾಗೆ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ. ಹಾಗಾಗಿ ಎಲ್ಲಿ ಏನು ಅನ್ನೋದನ್ನು ನಾನು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿ ಆದಮೇಲೆ ನನ್ನ ಹಸ್ಬೆಂಡು ಅವರು ಗಾಡಿ ಎಲ್ಲ ಸರ್ವಿಸ್ ಮಾಡಿಸೋದಕ್ಕೆ ಹೋಗಿದ್ದರು. ನಮ್ಮನ್ನು ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವರು ಸರ್ವಿಸ್ ಮಾಡಿಸ್ಕೊಂಡು ಈಗ ಬಂದು ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ. 3:30 ಅಷ್ಟೊತ್ತಿಗೆ ಹೊರಡೋಣ ಅಂಥೇಳಿ ಬೇಗ ಬೇಗ ಈಗ ರೆಡಿ ಆಗ್ತಾಯಿದ್ದೀವಿ. ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆಲ್ಲ ಒಣ ಹಾಕಿದ್ದೆ. ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡು ಪೂರ್ತಿ ಕ್ಲೀನಾಗಿದೆ ಮನೆ. ಸಿಂಕೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಇನ್ನೇನು ಕೆಲಸ ಬಾಕಿ ಇಲ್ಲ. ಅಡುಗೆನೂ ಏನೂ ಇಲ್ಲ, ಅಂದರೆ ಅನ್ನ ಆಗಲಿ ಸಾಂಬಾರಾಗಲಿ ಏನೂ ಇಲ್ಲ. ಎಲ್ಲದೂ ನೀಟಾಗಿ ತೊಳೆದಿಟ್ಟಿದ್ದೀನಿ. ಯಾಕಂದರೆ ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ಒಂದು 2 ಡೇಸ್ ಆಗ್ಬೋದು ಮನೆಗೆ ಬರೋದು. ಹಾಗಾಗಿ ಕ್ಲೀನ್ ಮಾಡಿದ್ದೀನಿ ಪೂರ್ತಿ. ಹಾಗೆ ನಾನು ಸ್ನಾನಕ್ಕೆ ಹೋದಾಗ ತನ್ನದು ಫಸ್ಟೇ ಸ್ನಾನ ಆಗಿತ್ತಲ್ವ, ಅವಳೇನೇ ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ. ಈಗ 2 ಅಲ್ಲೇ ಇಡು. ಇನ್ನು ಮೇಲ್ಗಡೆ ಬಟ್ಟೆಗಳೆಲ್ಲ ಒಣ ಹಾಕಿದ್ದೀನಲ್ವ, ಅದನ್ನೆಲ್ಲ ಎತ್ಕೊಂಡು ಬರಬೇಕು.
ಫ್ರೆಂಡ್ಸ್, ಈಗ ಮೇಲೆ ಬಂದಿದ್ದೀನಿ ಟೆರೆಸ್ ಮೇಲೆ. ಕಾಲು ಇಡೋಕ್ಕಾಗ್ತಾ ಇಲ್ಲ. ನಾನು ಬೇರೆ ಸ್ಲಿಪ್ಪರ್ ಹಾಕ್ಕೊಂಡು ಬರಲಿಲ್ಲ. ಸಿಕ್ಕಾಬಟ್ಟೆ ಕಾಲು ಸುಡ್ತಾ ಇತ್ತು. ಅಷ್ಟೊಂದು ಕಾಯ್ದುಬಿಟ್ಟಿದೆ. ಬಿಸಿಲು ಬೇರೆ ಜಾಸ್ತಿ ಇದೆ ನೋಡಿ. ಹಾಗೆಯೇ ಬ್ಯಾಗ್ ಕೂಡ ನಾನು ಸುಮಾರು ಒಂದು 12:15 ತೊಳೆದಾಕಿದ್ದು. ಬ್ಯಾಗ್ ಅಂತೂ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿದೆ ಒಂದು 2 ಅವರ್ಗೆ. ಹಾಗೆ ಬಟ್ಟೆಗಳು ಅಷ್ಟೇ, ಎಲ್ಲ ಬಟ್ಟೆಗಳನ್ನೂ ವಾಶ್ ಮಾಡಿದೆ. ಬಟ್ಟೆಗಳು ಕೂಡ ಎಲ್ಲ ಒಣಗೋಗಿದೆ. ಬ್ಯಾಗು ನೋಡಿ ನೀಟಾಗಿ ಒಣಗೋಗಿದೆ. ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಕಾಲು ಇಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಫ್ರೆಂಡ್ಸ್, ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಬ್ಯಾಗೆಲ್ಲ ವಾಶ್ ಮಾಡಿದ್ದೆ ಅಲ್ವಾ, ಹಾಗೆ ಬೇಕಾದಂಥ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀವಿ. ಒಂದು 2 ಜೊತೆ ಬಟ್ಟೆನ ಇಟ್ಕೋತಾ ಇದ್ದೀವಿ. ಸೊ ನಿಜವಾಗ್ಲೂ ನಾವು ದಿಢೀರ್ನೇ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಸಖತ್ ಖುಷಿ ಆಗ್ತಾಯಿದೆ. ತುಂಬ ದಿನದಿಂದ ಅಂದ್ಕೋತಾ ಇದ್ದು ಹೋಗೋಣ ಅಂತ, ಬಟ್ ಹಾಗೇ ಇರಲಿಲ್ಲ. ಸೊ ನಿಜವಾಗ್ಲೂ ದೇವರು ಯಾವತ್ತೂ ಯಾವ ಕೆಲಸ ಯಾವಾಗ ಆಗಬೇಕು ಅಂತ ದೇವರು ಡಿಸೈಡ್ ಮಾಡ್ತಾನೋ ಅವತ್ತೇ ಆಗೋದು. ಒಟ್ಟಾರೆಯಾಗಿ ಸಖತ್ ಖುಷಿ ಆಯಿತು. ತುಂಬ ದಿನದ ಕನಸಿದು, ಇವತ್ತು ನನಸಾಗ್ತಾಯಿದೆ. ಸಖತ್ ಖುಷಿ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ನಾವು ರೆಡಿಯಾಗಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ತುಂಬ ದಿನದ ಆಸೆ ಇವತ್ತು ನೆರವೇರ್ತಾ ಇದೆ. ನೀವು ಗೆಸ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ನಾವೀಗ ಹೋಗಿ ಬರ್ತೀವಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಬಾಯ್. ಇರಲಿ. ಇರಲಿ ಬಿಡು. ಬಾಯ್, ಫೋನ್ ತಗೋ.